ಬೆಂಗಳೂರಿನ ಕೋರಮಂಗಲದ 60 ಅಡಿ ರಸ್ತೆಯ 2ನೇ ಕ್ರಾಸ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಸುಧೀರ್ ಕುಲಕರ್ಣಿ ಅನ್ನುವ ಗುಲ್ಬರ್ಗಾದ 29 ವರ್ಷದ ಯುವಕ ತನ್ನ ಸಾಫ್ಟ್ವೇರ್ ಕೆಲಸವನ್ನ ಮುಗಿಸಿಕೊಂಡು ರಾತ್ರಿ 11:30ಕ್ಕೆ ಊಟ ಮಾಡಿ ಮಲಗಿದ್ದಾನೆ. ಆ ಮನೆಯಲ್ಲಿ ಇನ್ನಿಬ್ಬರ ಬ್ಯಾಚುಲರ್ ಹುಡುಗರು ಕೂಡ ಇದ್ದರು. ಅದರಲ್ಲಿ ಒಬ್ಬನು ಊರಿಗೆ ಹೋಗಿದ್ದ, ಇನ್ನೊಬ್ಬ ನೈಟ್ ಡ್ಯೂಟಿಗೆಂದೇ ಹೋಗಿದ್ದ. ಅದು ರಾತ್ರಿ 2:30 ಇದ್ದಕ್ಕಿದ್ದ ಹಾಗೆ ಸುಧೀರ್ ಪ್ಯಾಂಟು ಶರ್ಟ್ ಹಾಕಿಕೊಂಡು ಮನೆಯ ಡೋರ್ ಅನ್ನ ಓಪನ್ ಮಾಡಿ ಕೆಳಗಡೆ ಇಳಿದು ಸೆಕೆಂಡ್ ಕ್ರಾಸ್ ಅನ್ನ ದಾಟಿ 60 ಅಡಿ ರಸ್ತೆಗೆ ಬಂದಿದ್ದಾನೆ. ದಿನದ ಸಮಯದಲ್ಲಿ ಈ ರಸ್ತೆ ಯಾವಾಗಲೂ ಟ್ರಾಫಿಕ್ ನಿಂದ ಕೂಡಿರುತ್ತಿತ್ತು. ಆದ್ರೆ ಮಧ್ಯರಾತ್ರಿ ಆಗಿದ್ದ ಕಾರಣ ರಸ್ತೆಯಲ್ಲಿ ಜಾಸ್ತಿ ಟ್ರಾಫಿಕ್ ಇರುವುದಿಲ್ಲ. ಇದೇ ಕಾರಣ ನೈಟ್ ಡ್ಯೂಟಿ ಮಾಡುವಂತಹ ಕ್ಯಾಬ್ ಡ್ರೈವರ್ಗಳು ಸ್ಪೀಡ್ ಆಗಿ ಗಾಡಿಯನ್ನ ಓಡಿಸುತ್ತಿರುತ್ತಾರೆ. ಕೆಲವೊಮ್ಮೆ ಡ್ರೈವರ್ಸ್ಗಳು ಡ್ರಿಂಕ್ಸ್ ಕೂಡ ಮಾಡಿರುತ್ತಾರೆ. ಸುಧೀರ್ 60 ಅಡಿ ರಸ್ತೆಯ ಮಧ್ಯದಲ್ಲಿ ಹೋಗುತ್ತಿದ್ದ. ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಹಿಂದಿನಿಂದ ಸ್ಪೀಡ್ ಆಗಿ ಬಂದ ಒಂದು ಕ್ಯಾಬ್ ಸುಧೀರ್ಗೆ ಹೊಡೆದು ಮುಂದೆ ಹೋಗಿದೆ. ಬೆಳಿಗ್ಗೆ ಎದ್ದು ನೋಡಿದಾಗ ಅಲ್ಲಿ ಜನ ಜಂಗುಳಿ. ಯಾಕಂದ್ರೆ ಸುಧೀರ್ ಶವವಾಗಿ ಪತ್ತೆಯಾಗಿದ್ದ. ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಪತ್ತೆಯಾಗಿದ್ದು ನಿದ್ದೆಗಣ್ಣಿನಲ್ಲಿ ಸುಧೀರ್ ರೋಡಿಗೆ ಬಂದಿದ್ದ ಎಂದು. ಆಮೇಲೆ ಅವನ ರೂಮ್ ಪಾರ್ಟ್ನರ್ಸ್ ಅನ್ನ ವಿಚಾರಿಸಿದಾಗ ಒಂದು ಆಶ್ಚರ್ಯಕರ ವಿಷಯ ಬಹಿರಂಗವಾಗಿದೆ. ಅದೇನೆಂದ್ರೆ ಆಗಾಗ ಸುಧೀರ್ ನಿದ್ದೆಗಣ್ಣಿನಲ್ಲಿ ಓಡಾಡುವ ಅಭ್ಯಾಸ ಇತ್ತು ಎಂದು. ಇದೇ ಕಾರಣ ಅವನ ರೂಮ್ ಪಾರ್ಟ್ನರ್ಸ್ಗಳು ಎರಡೆರಡು ಕೀಯನ್ನ ಹಾಕಿ ಡೋರ್ ಅನ್ನ ಕ್ಲೋಸ್ ಮಾಡುತ್ತಿದ್ದರು. ಒಂದು ಬೀಗವನ್ನ ತಮ್ಮ ಹತ್ರ ಇಟ್ಟುಕೊಂಡರೆ ಇನ್ನೊಂದು ಬೀಗವನ್ನ ಸುಧೀರ್ಗೆ ಕೊಡುತ್ತಿದ್ದರು. ಇದೇ ಕಾರಣ ಯಾವುದೇ ಕಾರಣಕ್ಕೂ ಸುಧೀರ್ ಡೋರ್ ಅನ್ನ ಓಪನ್ ಮಾಡಿ ಹೋಗಬಾರದು ಅಂತ. ಆದ್ರೆ ದುರದೃಷ್ಟ, ಅಂದು ರಾತ್ರಿ ಇಬ್ಬರು ಪಾರ್ಟ್ನರ್ಸ್ಗಳು ಅವನ ಜೊತೆ ಇರಲಿಲ್ಲ. ಹೌದು ಸ್ನೇಹಿತರೆ, ಈ ತರದ ಘಟನೆಗಳು ಆಗಾಗ ಸುದ್ದಿಯಲ್ಲಿ ನಾವು ಕೇಳುತ್ತಾನೆ ಇರುತ್ತೇವೆ. ಇದಕ್ಕೆ ಮುಖ್ಯ ಕಾರಣ ಮನುಷ್ಯನಿಗೆ ಇರುವ ಒತ್ತಡಗಳು. ಈ ಒತ್ತಡದಿಂದಲೇ ನಿದ್ದೆ ಕಡಿಮೆ ಆಗುತ್ತದೆ. ನಿದ್ದೆ ಕಡಿಮೆ ಮಾಡಿದರೆ ಯಾವಾಗ ನೀವು ಮಲಗುತ್ತೀರೋ ಆಗ ನಿದ್ದೆಗಣ್ಣಿನಲ್ಲಿ ನಡೆಯುವ ಅಭ್ಯಾಸ ಇರುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಹೌದು ಸ್ನೇಹಿತರೆ, ಮನುಷ್ಯನಿಗೆ ನಿದ್ದೆ ಅನ್ನೋದು ತುಂಬಾನೇ ಮುಖ್ಯ. ಒಂದು ಮಾಹಿತಿಯ ಪ್ರಕಾರ ಒಂದು ವೇಳೆ ಮನುಷ್ಯ ಸತತವಾಗಿ 7 ರಿಂದ 8 ದಿವಸಗಳ ಕಾಲ ಮಲಗಲಿಲ್ಲ ಅಂದ್ರೆ ಅವನ ಸಾವು ನಿಶ್ಚಿತ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿದ್ದೆ ಬಗ್ಗೆ ಕೆಲವು ಅತ್ಯಂತ ಮುಖ್ಯವಾದ ರಹಸ್ಯಗಳನ್ನ ಬಹಿರಂಗಪಡಿಸ್ತಾ ಇದ್ದೀನಿ. ಯಾಕೆ ಜನರು ನಿದ್ದೆಯಲ್ಲಿ ಓಡಾಡುತ್ತಾರೆ, ಯಾಕೆ ನಿದ್ದೆಗಣ್ಣಿನಲ್ಲಿ ಹಲವಾರು ಅನಾಹುತಗಳು ಕೊಲೆಗಳು ಕೂಡ ಆಗಿವೆ, ಆ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಜಕ್ಕೂ ನೀವು ನಿಮ್ಮ ಜೀವವನ್ನ ಇಷ್ಟಪಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿದ್ರಾ ನಡಿಗೆ ಅಥವಾ ಸ್ಲೀಪ್ ವಾಕಿಂಗ್ ಎಂಬುದು ಒಂದು ಬಗೆಯ ಮಾನಸಿಕ ಅಸ್ವಸ್ಥತೆ. ಇದನ್ನ ಸೋಮ್ನಾಂಬುಲಿಸ್ ಎಂದು ಕೂಡ ಕರೆಯುತ್ತಾರೆ. ಇದೊಂದು ಸಂಕೀರ್ಣ ನಡವಳಿಕೆ. ಹೀಗೆ ನಡೆಯುವಾಗ ಕಣ್ಣು ತೆರೆದಿದ್ದರೂ ದೃಷ್ಟಿ ಎಲ್ಲೋ ಇರುತ್ತದೆ. 15% ಈ ಸಮಸ್ಯೆ 4 ರಿಂದ 12 ವಯಸ್ಸಿನ ಮಕ್ಕಳಲ್ಲಿ ಕಾಣುತ್ತದೆ. ಇನ್ನು ಕೆಲವರಿಗೆ ಇದು ಹದಿಹರೆಯ ವಯಸ್ಸಿನಲ್ಲೂ ಕೂಡ ಬರುತ್ತದೆ. ಇನ್ನು ಕೆಲವರಿಗಂತೂ ಇದು 50ನೇ ವಯಸ್ಸಿನವರೆಗೂ ಕಂಡು ಬರುತ್ತದೆ. ನಿದ್ರೆಯಲ್ಲಿ 5 ಹಂತಗಳಿವೆ ಸ್ನೇಹಿತರೆ. ಇದರಲ್ಲಿ 3 ರಿಂದ 4ನೇ ಹಂತದವರೆಗೆ ಕಣ್ಣುಗಳ ಚಲನೆ ಇರುವುದೇ ಇಲ್ಲ. ಕಣ್ಣುಗಳ ಚಲನೆ ಇರುವ ಹಂತವೆಂದರೆ ಅದು ಕನಸುಗಳು ಕಾಣುವ ಅವಧಿ. ಈ ಅವಧಿಯಲ್ಲಿ ಬೆಳವಣಿಗೆ ಹಾಗೂ ಚಯಾಪಚನ ಕ್ರಿಯೆಗಳಿಗೆ ಅಗತ್ಯವಿರುವ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ. ಈ 5 ಹಂತಗಳ ಒಟ್ಟು ಅವಧಿ 90 ರಿಂದ 100 ನಿಮಿಷಗಳಾಗಿರುತ್ತವೆ. ನಂತರ ಈ ಚಕ್ರ ರಿಪೀಟ್ ಆಗುತ್ತದೆ. ಪ್ರತಿ ರಾತ್ರಿ ನಿದ್ದೆಯಲ್ಲಿ ಸುಮಾರು 4 ರಿಂದ 5 ಬಾರಿ ಈ ಚಕ್ರ ಪುನರಾವರ್ತನೆಗೊಳ್ಳುತ್ತದೆ. ನಿದ್ರಾ ನಡಿಗೆಯು 2ನೇ ಚಕ್ರದ 3ನೇ ಅಥವಾ 4ನೇ ಹಂತದಲ್ಲಿ ಶುರುವಾಗುತ್ತದೆ. ಇದರಲ್ಲಿ ವ್ಯಕ್ತಿಯು ತಾವು ಎಚ್ಚರವಿದ್ದಾಗ ಕೈಗೊಳ್ಳುವ ಚಟುವಟಿಕೆಗಳನ್ನು ನಿದ್ರೆಯ ಸಂದರ್ಭದಲ್ಲೂ ಕೂಡ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ನಡಿಗೆ ಮಾತ್ರವಲ್ಲದೆ ಹಾಸಿಗೆ ಮೇಲೆ ಎದ್ದು ಕೂಡುವುದು, ತಾವು ಪ್ರತಿನಿತ್ಯ ಯಾವ ಕೆಲಸವನ್ನು ಸತತವಾಗಿ ಮಾಡುತ್ತಾರೋ ಆ ಕೆಲಸವನ್ನು ನಿದ್ದೆಗಣ್ಣಿನಲ್ಲಿ ಕೆಲವರು ಮಾಡುತ್ತಾರೆ. ಉದಾಹರಣೆಗೆ ವ್ಯಕ್ತಿಯೊಬ್ಬ ಡ್ರೈವರ್ ಆಗಿದ್ದರೆ ರಾತ್ರಿ ಎದ್ದು ನಿದ್ದೆಗಣ್ಣಿನಲ್ಲಿ ಹಾಸಿಗೆ ಮೇಲೆ ಡ್ರೈವಿಂಗ್ ಮಾಡ್ತಾನೆ ಇರುತ್ತಾನೆ. ಹಾಗೆ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ಮೇಲೆ ಕೆಲಸ ಮಾಡುತ್ತಿದ್ದರೆ ರಾತ್ರಿ ಎದ್ದು ಲ್ಯಾಪ್ಟಾಪ್ ಓಪನ್ ಮಾಡಿ ನಿದ್ದೆಗಣ್ಣಿನಲ್ಲೇ ಕೆಲಸ ಮಾಡುತ್ತಿರುತ್ತಾನೆ.
ಕೆಲವೊಮ್ಮೆ ನಿಮ್ಮ ಯೋಚನೆಗಳ ಮೇಲೂ ಕೂಡ ಈ ಪರಿಣಾಮ ಬೀರುತ್ತದೆ. ಎಷ್ಟೋ ಸಾರಿ ಕೆಲವರು ನಿದ್ದೆಗಣ್ಣಿನಲ್ಲೇ ಮನೆಯಲ್ಲಿದ್ದ ಚಾಕುವಿನಿಂದ ಕುಟುಂಬದವರ ಮೇಲೆ ಹಲ್ಲೆ ಮಾಡಿರುವ ಹಲವಾರು ಘಟನೆಗಳು ಕೂಡ ನೀವು ಕೇಳಿರಬಹುದು. ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನೇ ಹೊರಹಾಕುತ್ತದೆ. ಇದನ್ನ ಸ್ಲೀಪ್ ಸಿಂಡ್ರೋಮ್ ಎಂದು ಕರೆಯುತ್ತಾರೆ. ಈ ಅಸ್ವಸ್ಥತೆಗಳು ಕೆಲವು ಸೆಕೆಂಡುಗಳಿಂದ ಹಿಡಿದು ಅರ್ಧ ಗಂಟೆವರೆಗೆ ಕಾಣಿಸಿಕೊಳ್ಳುತ್ತದೆ ಎಂದು ಇತ್ತೀಚಿನ ಒಂದು ವರದಿ ಬಹಿರಂಗಪಡಿಸಿದೆ. ವ್ಯಕ್ತಿಗೆ ತಾನು ಏನು ಮಾಡುತ್ತಿದ್ದೇನೆ ಅನ್ನುವ ಬಗ್ಗೆ ಕೊಂಚಿತ್ತೂ ಅರಿವು ಇರುವುದಿಲ್ಲ. ಈ ಸಮಸ್ಯೆಗೆ ತುತ್ತಾದವರಿಗೆ ಎಚ್ಚರಾದ ಬಳಿಕ ಅದರ ನೆನಪು ಕೂಡ ಇರುವುದಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ನಿದ್ದೆ ಸಮಯದಲ್ಲಿ ಸಾಮಾನ್ಯವಾಗಿ ಇದು ಘಟಿಸುವುದಿಲ್ಲ, ಏಕೆಂದರೆ ಇದು ಚುಟುಕಾದ ನಿದ್ರೆ ಆಗಿರುತ್ತದೆ. ಈ ರೀತಿ ನಿದ್ರೆಯಲ್ಲೂ ಮಾಡುವ ಕಾರ್ಯಗಳು ಹೆಚ್ಚಾಗಿ ಗಾಢವಾದ ನಿದ್ರೆ ಮಾಡದ ಸಮಯದಲ್ಲಿ ನಡೆಯುತ್ತವೆ. ನಿದ್ರೆ ನಡಿಗೆಗೆ ಲಕ್ಷಣಗಳು ಭಿನ್ನ ಭಿನ್ನವಾಗಿವೆ. ಉದಾಹರಣೆಗೆ, ಮೊದಲ ಆವರ್ತದ 3ನೇ ಹಂತದಲ್ಲಿ ನಿದ್ರೆಯಲ್ಲಿ ನಡೆಯುವವರು ಅರೆ ಎಚ್ಚರದಲ್ಲಿರುತ್ತಾರೆ. ಆ ಸಂದರ್ಭದಲ್ಲಿ ಕಂಡ ಕನಸುಗಳು ನೆನಪು ಕೂಡ ಇರಬಹುದು. ನಿದ್ರಾ ನಡಿಗೆ ಸ್ಥಿತಿಯಲ್ಲಿರುವವರ ಬಳಿ ಮಾತನಾಡಿಸಿದಲ್ಲಿ ಅಸ್ಪಷ್ಟ ಉತ್ತರಗಳು ಸಿಗುವುದು ಅಥವಾ ಕೆಲವರು ಮೌನವಾಗಿರುತ್ತಾರೆ. ಕೊಠಡಿಯಲ್ಲಿ ಯಾವುದೇ ಸದ್ದವಿಲ್ಲದೆ ಓಡಾಡುತ್ತಿರುತ್ತಾರೆ. ಯಾರೋ ಓಡಿಸಿಕೊಂಡು ಬಂದಂತೆ ಭಯದಿಂದ ಓಡುತ್ತಾರೆ. ಕಣ್ಣುಗಳು ಅಗಲವಾಗಿ ತೆರೆದು ದಿಟ್ಟಿಸಿ ನೋಡುತ್ತಿರುತ್ತಾರೆ. ಎಲ್ಲರನ್ನು ಹೆದರಿಸುವ ಹಾಗೆ ದಿಢೀರಂತ ಎದ್ದು ಕುಳಿತುಕೊಳ್ಳುತ್ತಾರೆ. ಜೋರಾಗಿ ಎದ್ದು ಕಿರಿಚಿಕೊಳ್ಳುತ್ತಾರೆ. ಇದ್ದಕ್ಕಿದ್ದ ಹಾಗೆ ಮೈಯಲ್ಲಿ ನಡುಕ ಬರುತ್ತದೆ. ಎದ್ದು ನಿಂತು ಒಂದೇ ಸಮನೆ ಯಾವುದಾದ್ರೂ ಒಂದು ವಸ್ತುವನ್ನು ಗುರಾಯಿಸುತ್ತಾರೆ. ಇವೆಲ್ಲವೂ ಸೋಮ್ನಾಂಬಲಿಸ್ನ ಲಕ್ಷಣವಾಗಿವೆ, ಅಂದ್ರೆ ಸ್ಲೀಪ್ ವಾಕಿನ ಲಕ್ಷಣವಾಗಿವೆ. ಇದಕ್ಕೆ ಕಾರಣ ನಿದ್ರೆಯ ಕೊರತೆ ಅಥವಾ ಒತ್ತಡದ ಪರಿಣಾಮದಿಂದ ಉಂಟಾಗುತ್ತದೆ. ಈ ಕುರಿತು ಅಧ್ಯಯನ ನಡೆಸಿದಂತಹ ಆಂಟೋನಿಯೋ ಝದ್ರಾ ಎಂಬ ವ್ಯಕ್ತಿ ಕೇಂಬ್ರಿಡ್ಜ್ನಲ್ಲಿ ಇದರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ನಿದ್ದೆಯಲ್ಲಿ ನಡೆಯುವ ಸಮಸ್ಯೆಗಳಿಂದಾಗಿ 40 ಜನರನ್ನ ಆಗಸ್ಟ್ 2ರಿಂದ 3ರವರೆಗೆ ಡಿ ಮಾಟ್ರಿಯಲ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನಕ್ಕೆ ಒಳಪಡಿಸಿದ್ದರು. ಅಧ್ಯಯನಕ್ಕೆ ಒಳಪಡಿಸಿದ ಜನರಲ್ಲಿ ನಿದ್ದೆ ಕೊರತೆ ಮತ್ತು ನಿದ್ದೆ ಸಮಸ್ಯೆಯೇ ನಿದ್ದೆಯಲ್ಲಿ ನಡೆಯುವ ಅಭ್ಯಾಸಕ್ಕೆ ಪ್ರಚೋದಕವಾಗಿದೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಹಿಂದಿನ ಪೀಳಿಗೆಯಲ್ಲಿ ನಿದ್ರಾ ನಡಿಗೆಯ ಅಭ್ಯಾಸವಿದ್ದಲ್ಲಿ ಆ ಅಸ್ವಸ್ಥತೆಗೆ ಕಾಡುವ ಸಾಧ್ಯತೆ ಸಾಮಾನ್ಯಕ್ಕಿಂತ 10 ಪಟ್ಟು ಜಾಸ್ತಿ ಇರುತ್ತದೆ. ಅಶಿಸ್ತಿನ ಜೀವನ ಶೈಲಿ, ಅಸಮರ್ಪಕ ಹಾಗೂ ಅನಿಯಮಿತ ನಿದ್ರಾ ಅವಧಿ, ನಿದ್ರಾಭಂಗ, ಮದ್ಯಪಾನ, ಮ್ಯಾಗ್ನೇಷಿಯಂ ಕೊರತೆ, ಜ್ವರ ಹಾಗೂ ವಿರಹದ ಯೋಚನೆಗಳು ಇತ್ಯಾದಿಗಳು ಕೂಡ ಪ್ರಮುಖ ಕಾರಣವಾಗಿವೆ. ಕೆಲವೊಮ್ಮೆ ಇತರ ಮಾನಸಿಕ ತೊಂದರೆಗಳಿಂದಲೂ ಈ ನಿದ್ರಾ ನಡಿಗೆಯು ತಳುಕು ಹಾಕಿಕೊಳ್ಳಬಹುದೆಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ರೀತಿಯ ಅಭ್ಯಾಸದಿಂದ ಮನೋಸ್ಥಿತಿಯಲ್ಲಿ ಗೊಂದಲ ಮಾಡುವುದಷ್ಟೇ ಅಲ್ಲ, ಇದರಿಂದ ತಮ್ಮ ವಾತಾವರಣವನ್ನ ತಕ್ಷಣವೇ ಗುರುತು ಹಿಡಿಯಲಾರದಷ್ಟು ಮರವಿನ ಸಮಸ್ಯೆಯು ತಲೆದರಬಹುದು. ಕೆಲವು ರೋಗಿಗಳು ದೈಹಿಕವಾಗಿ ಗಾಯಗೊಂಡು ಹಾಗೂ ಸಾವಿಗೀಡಾದ ಉದಾಹರಣೆಗಳು ಕೂಡ ಇವೆ. ನಿದ್ರಾ ನಡಿಗೆಯ ಸ್ಥಿತಿಯಲ್ಲಿ ನಗ್ನವಾಗಿ ಸುತ್ತಾಡಿ ಹಲವಾರು ಜನರು ಮುಜುಗರಕ್ಕೆ ಕೂಡ ಒಳಗಾಗದಂತಹ ಹಲವಾರು ನಿದರ್ಶನಗಳಿವೆ. ನಿದ್ದೆಯಲ್ಲಿ ಓಡಾಡುವ ಅಭ್ಯಾಸವಿರುವವರು ನಿಯಮಿತವಾಗಿ ಮತ್ತು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವುದನ್ನ ರೂಢಿಸಿಕೊಳ್ಳುವುದರಿಂದ ಈ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು. ಜೊತೆಗೆ ಯೋಗಾಭ್ಯಾಸ, ಒಳ್ಳೆಯ ಆಹಾರ ಕ್ರಮ ಮತ್ತು ಮನಸ್ಥಿತಿಯ ಸದೃಢತೆ ಕೂಡ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ನಂಬುತ್ತಾರೆ. ಕೆಲಸದ ಒತ್ತಡ, ಯಾರಿಗಾದರೂ ಮನಸ್ಸಿಗೆ ಬೇಜಾರು ಆದಾಗ, ಪ್ರೀತಿ ಪ್ರೇಮದಲ್ಲಿ ವಿಫಲವಾದಾಗ, ಹೆಚ್ಚಾಗಿ ಮದ್ಯಪಾನ, ಧೂಮಪಾನ ಅಥವಾ ಇತರ ಮಾನಸಿಕ ಸಮಸ್ಯೆಗಳಿದ್ದರೂ ಕೂಡ ನಿದ್ದೆಯಲ್ಲಿ ನಡೆಯುವಂತಹ ಉಲ್ಬಣ ಉಂಟಾಗುತ್ತದೆ. ನಿದ್ರಾ ನಡಿಗೆ ಸಮಸ್ಯೆ ಇದ್ದವರ ಆಸುಪಾಸಿನಲ್ಲಿ ದಯವಿಟ್ಟು ಚೂರಿ, ಕತ್ತರಿ, ಬ್ಲೇಡಿನಂತಹ ಹರಿತವಾದ ಆಯುಧಗಳನ್ನ ಇಡಬಾರದು ಎಂದು ವೈದ್ಯರು ಎಚ್ಚರಿಕೆಯನ್ನು ವಹಿಸಬೇಕೆಂದು ಹೇಳುತ್ತಾರೆ. ಇಂತಹವರ ಮಲಗುವ ಕೊಠಡಿಗಳನ್ನು ಆದಷ್ಟು ನೆಲ ಅಂತಸ್ತಿನಲ್ಲಿ ಇರುವುದು ಒಳ್ಳೆಯದು. ಯಾಕಂದ್ರೆ 1ನೇ ಅಥವಾ 2ನೇ ಅಥವಾ 3ನೇ ಅಂತಸ್ತಿನಲ್ಲಿ ಇದ್ದರೆ ಟೆರೆಸ್ ನಿಂದ ಬೀಳುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತದೆ. ಆದಷ್ಟು ಬಾಗಿಲಿಗೆ 1 ಇಲ್ವಾ 2 ಬೀಗವನ್ನು ಜಡಿದರೆ ಒಳ್ಳೆಯದೆಂದು ಅಭಿಪ್ರಾಯ ಪಡುತ್ತಾರೆ. ಹೌದು ಸ್ನೇಹಿತರೆ, ಈ ತರ ಮಾಡಿದರೆ ಮಾತ್ರ ಈ ನಿದ್ರಾ ಅವಸ್ಥೆಯನ್ನ ತಪ್ಪಿಸಲು ಸಾಧ್ಯ ಹಾಗೂ ಈ ಸ್ಲೀಪ್ ವಾಕಿಂಗ್ ಅನ್ನ ಕೂಡ ನೀವು ತಪ್ಪಿಸಬಹುದು. ಸ್ನೇಹಿತರೆ, ನಿಮ್ಮಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ, ಕುಟುಂಬದವರಲ್ಲಿ ಯಾರಿಗಾದ್ರೂ ಈ ಅಭ್ಯಾಸವಿದ್ದರೆ ಈ ವಿಡಿಯೋನ ಅವರ ಜೊತೆ ಶೇರ್ ಮಾಡಿ. ಇದರಿಂದ ಕಲಿತು ಒಳ್ಳೆಯ ಮನಸ್ಥಿತಿಯನ್ನ ಪಡೆದು ಒಳ್ಳೆಯ ನಿದ್ದೆಯನ್ನು ಪಡೆಯಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.